ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MB ಕ್ರಿಯೇಷನ್. ಇವತ್ತು ನೋಡಿ ನಾನು ಕ್ರೋಶಾ ಕುಚ್ಚು ಮಾಡಿದ್ದೀನಿ. ಇದರಲ್ಲಿ ಆಲ್ರೆಡಿ ಕ್ರೋಶಾದು ಬೇಸ್ ಲೈನ್ ಹಾಕ್ಕೊಂಡಿದ್ದೀನಿ. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದನ್ನು ನಾನು ಬೇಸಿಕ್ ಬೇಬಿ ಕುಚ್ಚು ಹೇಳ್ತಾರಲ್ಲ ಅದಕ್ಕೋಸ್ಕರ ಕ್ರೋಶಾದು ಫಸ್ಟು ಬೇಸಿಕ್ ಲೈನ್ ಹಾಕ್ಕೊಂಡಿದ್ದೀನಿ. ಈ ಥರ ದಾರ ಪೋಣಿಸ್ಕೊಂಡಿದ್ದೀನಿ. 70 ಸ್ಟ್ಯಾಂಡ್ಸ್ ಇದೆ, ಅದನ್ನು ಡಬಲ್ ಮಾಡಿದ್ರೆ 140 ಆಗುತ್ತೆ. ಈ ಥರ ನಾನು ಉಲ್ಟಾ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ತೀನಿ. ಸೀದಾ ಹಾಕ್ಕೊಂಡ್ರೆ ನಾನು ಗಂಟು ಹಾಕ್ತೀನಲ್ಲ ಅದೆಲ್ಲನೂ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಸೀದಾ ಹಾಕ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಫಿನಿಶಿಂಗ್ ಆದಮೇಲೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೋಸ್ಕರ ಅರ್ಧ ಮಾಡ್ತಾಯಿದ್ದೆ, ಅದರಲ್ಲೇ ನಾನು ವಿಡಿಯೋ ಮಾಡಿದ್ದೀನಿ. ಅದ್ರದ್ದೇನು ಕಟ್ಟಿಂಗ್ ಪೀಸ್ ಬರುತ್ತೋ ಅದನ್ನೆಲ್ಲ ಈ ಥರ ಒಂದು ಬಾಕ್ಸ್ ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ತೀನಿ. ಮತ್ತು ಇನ್ನೊಂದು ಏನು ಅಂತಂದರೆ, ನಾನು ಗೋಲ್ಡ್ ಥ್ರೆಡ್ನ ನಾನು ಸೂಜಿಗೆ ಪೋಣಿಸ್ಕೊಳ್ಳೋದಿಲ್ಲ. ಸೂಜಿಗೆ ಪೋಣಿಸ್ಕೊಳ್ದಿರೇ ಅದನ್ನು ಒಂದು ಅಂದಾಜು ನಮ್ಮ ಅಂಗೈ ಅಗಲಕ್ಕೆ ಫುಲ್ಲು ಉದ್ದ ಬರೋ ಥರ ಮಾಡಿಕೊಂಡು ಅದನ್ನೇ ಅಲ್ಲಿಗೆ ಟೈ ಮಾಡೋ ಥರ ಮಾಡ್ತೀನಿ. ನೋಡಿ, ಈ ಥರ ಮಾಡಿ ಇಟ್ಕೊಂಡಿರ್ತೀನಲ್ಲ, ಇದನ್ನೇನು ಮಾಡ್ತೀನಿ, ಅದಕ್ಕೆ ನೋಡಿ ಪೋಣಿಸ್ತೀನಿ. ಇವಾಗ ಆಲ್ರೆಡಿ ಬೇಸ್ ಲೈನ್ ಇತ್ತಲ್ಲ, ಆ ಬೇಸ್ ಲೈನ್ಗೆ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಆ ಬೇಸ್ ಲೈನ್ಗೆ ಹಾಕ್ಕೊಳ್ತೀನಿ. 70 ಸ್ಟ್ಯಾಂಡ್ಸ್ ಇರುತ್ತೆ, ಅದು ಡಬಲ್ ಮಾಡಿದ್ರೆ 140 ಆಗುತ್ತೆ, ದಪ್ಪ ಬರುತ್ತೆ. ಕೆಲವರೆಲ್ಲ ಅದಕ್ಕೆ ಗಮ್ ಹಾಕ್ಬಿಟ್ಟು ತುದಿಗೆ ಗಮ್ ಹಾಕಿ ಮಾಡ್ತಾರೆ. ಸೊ ನಾನು ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಗಮ್ ಹಾಕಿದ್ರೆ ಆ ಗಮ್ಮಿಂದು ತುದಿನ ಕಟ್ ಮಾಡೋದಕ್ಕಾಗೋದಿಲ್ಲ, ಮತ್ತು ಅದೇ ಒಂದೇ ಬೇಸಲ್ಲಿ ಬರಬೇಕಾಗುತ್ತೆ. ಎಲ್ಲಾದರೂ ಏರುಪೇರಾದರೂ ಗೊತ್ತಾಗೋದಿಲ್ಲ ಅದು. ಮತ್ತು ಏರುಪೇರು ಆದ ತಕ್ಷಣ ಮತ್ತೆ ಗಮ್ ಹಾಕ್ಕೋಬೇಕು, ಇಲ್ಲ ಗಮ್ಮಿನ ಬೇಸ್ನ ಹಾಗೆ ಇಟ್ಕೊಂಡು ಮಾಡಬೇಕಾಗುತ್ತೆ. ಸೊ ಅದ್ರ ಬದಲಿಗೆ ನೋಡಿ, ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಗೋಲ್ಡು, ಅದು ಚಿಕ್ಕ ಚಿಕ್ಕದಾಗಿ, ಅಂದರೆ ಅಂಗೈ ಅಗಲಕ್ಕೆ ಉದ್ದ, ಅಂಗೈಗಿನ್ನ ಮೊಣಕೈವರೆಗೂ ಬರೋ ಅದಕ್ಕಿಂತ ಒಂದು ಅಂಗೈ ಅಗಲು ಉದ್ದಕ್ಕೆ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ನೋಡಿ ಈ ಥರ ಮಾಡ್ಕೊಳ್ತೀನಿ. ಅವ್ರು ಏನು ಕೇಳಿರ್ತಾರೆ 3 ಬಂಚು 4 ಬಂಚು ಆ ಥರ ಮಾಡ್ತೀನಿ. ಯಾರಿಗೆ ಹೆಂಗೆ ಕನ್ವೀನಿಯೆಂಟೋ ಆ ಥರ ಮಾಡ್ಬೋದು, ಇಲ್ಲಾಂದರೆ ಲುಕ್ ಹೆಂಗೆ ಬೇಕೋ ಆ ಥರ ಮಾಡ್ಕೊಳ್ಬೋದು. ಈ ಸೀರೆ ಫುಲ್ ಕಂಪ್ಲೀಟ್ ಆದಮೇಲೆ ವಿಡಿಯೋ ತೊಗೊಂಡಿಲ್ಲ ನಾನು, ಹೇಗೆ ಮಾಡ್ತೀನಿ ಅನ್ನೋ ವಿಡಿಯೋ ಮಾತ್ರ ಮಾಡಿದ್ದೀನಿ. ಇದು ಬೇಸಿಕ್ ಬೇಬಿ ಕುಚ್ಚು ಈ ಥರನೂ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಇದ್ರ ಜೊತೆ ಇನ್ನೊಂದು ಥರನೂ ಇದೆ, ಇದು ಜಿಗ್ಜ್ಯಾಗ್ ಮಾಡಿ ಮತ್ತು ಅದಕ್ಕೆ ಬೇಸ್ ಲೈನ್ ಹಾಕಿ ಮಾಡ್ತಾ ಇರೋದು. ಇದೇ ಥರ ಬೇಸ್ ಲೈನ್ ಇನ್ನೊಂದು ಥರನೂ ಹಾಕ್ಬೋದು. ಬಟ್ ಈಗ ನಾನು ಫಸ್ಟು ಅದನ್ನು ಏನು ಚಿಕ್ಕ ಸೂಜಿಗಳು ಬರುತ್ತಲ್ಲ ಅದರಲ್ಲಿ 6 ಎಳೆ ದಾರ ಪೋಣಿಸಿ ಸಪ್ರೇಟಾಗಿ ಇಟ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ದಾರ ಹಾಕಿ ಮಾಡ್ತಾಯಿದ್ದೆ. ಅದ್ರ ಬದಲಿಗೆ ರೀಸೆಂಟಾಗಿ ನಾನು ಈ ಥರನೂ ಮಾಡ್ಬೋದು, ಅಂದರೆ ಎಲ್ಲರೂ ಆಲ್ರೆಡಿ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನಾನಿವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಈ ಥರನೂ ಬೇಬಿ ಕುಚ್ಚು ಮಾಡ್ತಾಯಿದ್ದೀನಿ. ಏನಿಲ್ಲ ಅಂದರೂ ಅದು ಬೇಸ್ ಲೈನ್ ಹಾಕ್ಕೊಳ್ಳೋದಕ್ಕೆ 45 ಮಿನಿಟ್ಸಿಂದ 1 hour ಅದರೊಳಗಡೆ ಮುಗ್ದೋಗ್ಬಿಡುತ್ತೆ. ಅದಾದಮೇಲೆ ಬೇಕಾದ್ರೆ ಬೇಸ್ ಲೈನ್ ಹಾಕಾದ್ಮೇಲೆ ಅವ್ರು ಯಾವಾಗ ಕೇಳಿರ್ತಾರೋ ಅದ್ರಲ್ಲಿ ಕನ್ವೀನಿಯೆಂಟ್ ಟೈಮ್ ನೋಡಿಕೊಂಡು ನಾವು ಇದನ್ನು ಮಾಡ್ಕೊಳ್ಬೋದು. ಇದೇನು ಕಷ್ಟ ಆಗೋದಿಲ್ಲ. ನೋಡಿ, ಎಲ್ಲರೂ ಏನರ ಮೇಲೆ ಇಟ್ಕೊಂಡು ಮಾಡ್ತಾರೆ ನಂಗೆ ಐಡಿಯಾ ಇಲ್ಲ. ನಾನು ನೋಡಿ 2 ಚೇರ್ ಇದೆ, ಆ ಚೇರ್ ಮೇಲೆ ಸೀರೆ ಹಾಕ್ಕೊಂಡಿದ್ದೀನಿ, ಅದನ್ನು ದಿಮ್ಮ ಮೇಲೆ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ನೋಡಿ, ನಾನು ಇನ್ನೊಂದು ಹೇಳಿದ್ನಲ್ಲ, ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಅದರಲ್ಲೇ ಥ್ರೆಡ್ ಇದೆ. ಆ ಥ್ರೆಡ್ನ ನೋಡಿ ಟ್ರಯಾಂಗಲ್ ಶೇಪಲ್ಲಿ ದಾರ ಕಟ್ಕೊಂಡಿದ್ದೀನಿ, ಟ್ರಯಾಂಗಲಲ್ಲಿ ಅದನ್ನು ಈ ಥರ ಫಿನಿಶಿಂಗ್ ಮಾಡೋದಷ್ಟೇ. ಸೇಮ್ ಅದೇ ಥರನೇ ಅವ್ರು ಏನೇನು ಕೇಳಿದ್ರು ಅದೇ ಥರನೇ. ಇದನ್ನು ಜಿಗ್ಜ್ಯಾಗ್ ಮಾಡಿಲ್ಲ, ನೋಡಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಜಿಗ್ಜ್ಯಾಗ್ ಮಾಡಿಲ್ಲ, ಎಳೆ ತೆಗೆದುಬಿಟ್ಟು ಅದರಲ್ಲೇ ಬೇಬಿ ಕುಚ್ಚು ಮಾಡಿರೋದು. ಸೇಮ್ ಇದನ್ನು ಇದೇ ಚೇರ್ ಮೇಲೆ ಹಾಕ್ಕೊಂಡಿದ್ದೀನಿ. ಅದಕ್ಕೂ ನಾನು 4 ಸೂಜಿ ಇಟ್ಕೊಳ್ತೀನಿ. 4 ಸೂಜಿಗೆ 2 ಕಲರ್ದು 2 ಸೂಜಿ 1 ಕಲರು, 2 ಸೂಜಿ 1 ಕಲರು. ಆಲ್ರೆಡಿ ಒಂದೊಂದು ಸೂಜಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವುದೇ ಚಿಕ್ಕ ಸೂಜಿಗೆಲ್ಲ ನಾನು ಹಾಕ್ಕೊಳ್ಳೋದಿಲ್ಲ, ಈ ಥರ ಕಂಪ್ಲೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋದ್ರಲ್ಲೇ ಮಾಡೋದು. ಯಾರೆಲ್ಲ ಇಷ್ಟ ಆಯಿತೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್.